ಆ್ಯಕ್ಚುಲಾಗಿ ಆಯಿಲ್ ಲೀಕ್ ಆಗ್ತಾ ಇರೋದು ಇಲ್ಲಿ ಕೆಳಗಡೆ ಪಾರ್ಟ್ ಏನೈತೆಲ್ಲ ಇಲ್ಲಿ ಇಲ್ಲ ನನ್ನ ಗಾಡಿ ತೊಗೊಂಡು 7 ಕಿಲೋಮೀಟರ್ ಕಂಪ್ಲೇಂಟ್ ಮಾಡಿದೆ ಟ್ಯಾಪೆಟ್ ನಾಯ್ಸು 7 ಕಿಲೋಮೀಟರ್ 4 ಕಿಲೋಮೀಟರ್ಸ್ ಇತ್ತು ಡೆಲಿವರಿ ಅರೇ ಪೂಜೆಗೆ ತೊಗೊಂಡಷ್ಟೇ ಟ್ಯಾಪೆಟ್ ನಾಯ್ಸು ಇನ್ನೂ ಬಂದಿಲ್ಲ 1.5 ತಿಂಗಳಾಯಿತು ಗಾಡಿ ಹಾಗೇನೆ ಆಗಷ್ಟು ಆಲ್ರೆಡಿ ನಾಯ್ಸ್ ಬರ್ತಾಯಿದೆ ಇಂಜಿನಲ್ಲಿ ಇನ್ನು ಒಂದೇ ಸರಿಸೂ ಆಗಿಲ್ಲ ಈಗ ಪರ್ಸೆಂಟ್ ಸರ್ವಿಸ್ ಬಿಟ್ಟರೆ ಈಗ ಬ್ರೇಕ್ ಮೇಲೆ 2 ಸರಿ ಆಗಿದೆ ಟ್ಯಾಬ್ಲೆಟ್ ಸೌಂಡ್ ಅಂತ ಕೇಳಲೇಬೇಡಿ ಅಷ್ಟೇ ರೋಡ್ ಸೈಡ್ ಅಂಡರ್ ಹೌ ವಿಲ್ ಚೇಂಜ್ how I am answering I need it and that time I am getting the ಹಾಯ್ ಹೇಗಿದ್ದೀರಿ ಎಲ್ಲರೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಆಫ್ಟರ್ ನಮ್ಮ ಎಕ್ಸ್ಪಲ್ಸ್ದು ಫಸ್ಟ್ ಸರ್ವಿಸ್ ಆದಮೇಲೆ ಒಂದು ಇಶ್ಯೂ ಆಗಿದೆ ಅದೇನಪ್ಪ ಅಂದರೆ ಇಂಜಿನ್ ಕೇಸಿಂಗ್ ಇರುತ್ತಲ್ಲ ಅಲ್ಲಿಂದ ಆಯಿಲ್ ಲೀಕೇಜ್ ಆಗ್ತಾಯಿದೆ ನ್ಯೂ ಬೈಕ್ಸ್ ಇಂಜಿನಿಂದ ಆಯಿಲ್ ಲೀಕ್ ಆಗ್ತಾಯಿದೆ ಸೊ ಅದೇನಂತ ನೋಡೋಕ್ಕೇ ಹೋಗ್ತಾ ಇರೋದು ಇವಾಗ ನಮ್ಮ ಬ್ರದರ್ ಆ್ಯಕ್ಚುಲಿ ತರ್ತಾ ಇದ್ದಾನೆ ಬೈಕ್ ಶೋರೂಮ್ಗೆ ಐ ಆಮ್ ಆಲ್ಸೋ ಆನ್ ದ ವೇ ಆಮೇಲೆ ಲಾಸ್ಟ್ ಟೈಮು ಅದು ರೈಟ್ ಸೈಡ್ ಪ್ಯಾನಲ್ ಸ್ಕ್ರ್ಯಾಚ್ ಆಗಿತ್ತಲ್ಲ ಅದನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಹೇಳಿದ್ವಿ 20 ದಿನ ಆಗುತ್ತೆ ಸರ್ ಬರೋಕ್ಕೆ ಅಂತ ಹೇಳಿದ್ರು ಐ ಥಿಂಕ್ 20 ದಿನ ಆಗಿದೆ ಬಟ್ ಸ್ಟಿಲ್ ದೇರ್ ಈಸ್ ನೋ ರೆಸ್ಪಾನ್ಸ್ ಫ್ರಮ್ ದ ಎಕ್ಸ್ಪ್ಲನೇಷನ್ ಏನೂ ಬಂದಿಲ್ಲ ಅವರಿಂದ ಓಕೆ ಬಂದಿಲ್ಲ ಬರುತ್ತೆ ಐ ಅಂಡರ್ಸ್ಟ್ಯಾಂಡ್ ಯುನೋ ಬೈಕು ಡಿಸೈನು ಫುಲ್ ಬೈಕೇನೆ ಹೊಸದಿದೆ ಓಕೆ ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಫಸ್ಟ್ ಬ್ಯಾಚಲ್ಲಿ ಸ್ವಲ್ಪ ಬೈಕ್ಸ್ಗೆ ಪ್ರಾಬ್ಲಮ್ ಬಂದೇ ಬರುತ್ತೆ ಸೊ ಕ್ವಶನ್ ಇರೋದು ಈ ಸರ್ವಿಸ್ ಸೆಂಟರ್ ಅವರು ಆ ಇಶ್ಯೂನ ಯಾವ ಥರ ರಿಸಾಲ್ವ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ನಾನು ಲಾಸ್ಟ್ ಟೈಮ್ ಡೆಲಿವರಿ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಸರ್ವಿಸ್ ಯಾವ ಥರ ಇದೆ ಅಂತ ಇಲ್ಲಿ ಐ ಬಟನ್ ಹಾಕಿರ್ತೀನಿ ನೋಡಿ ನನ್ನ ಡೆಲಿವರಿ ವಿಡಿಯೋ ಒನ್ ಆಫ್ ದ ವರ್ಸ್ಟ್ ಡೆಲಿವರಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಆ್ಯಕ್ಚುಲಾಗಿ ಬನ್ನಿ ಏನಿದೆ ನೋಡೋಣ ಪ್ರಾಬ್ಲಮ್ಮು ಬಿ ಟಿ ಎಮ್ ಲೇಔಟ್ ಅವ್ರು ಈ ಸತಿ ನಾನು ಪ್ರಾಬ್ಲಮ್ನ ಕರೆಕ್ಟಾಗಿ ಸಾಲ್ವ್ ಮಾಡ್ಕೊಂಡು ಬರ್ತೀನಿ ಗಾಡಿ ತೊಗೊಂಡು ಎಷ್ಟು ತಿಂಗಳಾಯಿತು ಆಗಷ್ಟು ಆಲ್ರೆಡಿ ನಾಯ್ಸ್ ಬರ್ತದೆ ಇಂಜಿನಲ್ಲಿ ಇನ್ನು ಒಂದೇ ಸರಿಸೂ ಆಗಿಲ್ಲ ಕೆಲವೆಲ್ಲ ಹೆವಿ ಪ್ರಾಬ್ಲಮ್ ಇದೆ ಗಾಡಿಗಳದು ನೋಡ್ಕೊಂಡು ತಗೊಳ್ಳಿ ಅಷ್ಟೇ ನಮ್ಮ ಗಾಡಿ ಇವಾಗ ಅಟೆಂಡ್ ಮಾಡ್ತವ್ರೆ ಅಲ್ಲ ಬ್ರೋ 9:30ಗೆ ಬಂದಿದ್ದೀವಿ ಟೈಮ್ ಎಷ್ಟು ಇವಾಗ 10-15 ಇವಾಗ ಅಟೆಂಡ್ ಮಾಡ್ತಾಯಿದ್ದಾರೆ ಬೈಕ್ನ ನೋಡೋರು ಇರಲಿಲ್ಲ ಇಲ್ಲಿವರೆಗೂ ಯಾರೂ
ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ನಾವು ಅಟೆಂಡ್ ಮಾಡಲ್ಲ ನಾವು. ಮಾಡಲ್ಲ ಬ್ರೋ. ಅಲ್ಲ ಇವಾಗ ಹಂಗಿದ್ರೆ ಇಲ್ಲೇ ಕೂತ್ ಬಿಡ್ತಾರೆ, ಯಾವ ಗಾಡಿನೂ ಇಲ್ಲ ಒಳಗಡೆ ಜಾಸ್ತಿ ಬಂದು ನೋಡಿದ್ರೆ. ಪೆಂಡಿಂಗ್ ವೆಹಿಕಲ್ಸ್ ಆಯಿತು, 3 ಪೆಂಡಿಂಗ್ ವೆಹಿಕಲ್ ಇದೆ. ಆದರೂ ಬ್ರೋ ನೋಡಿ ಹಾಂ ಸರ್, ಇವತ್ತು ಇಶ್ಯೂ ಇದೆಯಲ್ಲ. 7 ಟೆಕ್ನಿಷಿಯನ್ ಇದ್ದಾರೆ, ಅವಾಗಿಂದ ಏನು ಒಂದು ಮಧ್ಯಾಹ್ನ 2 ಗಂಟೆಗೆ 3 o'clock ಆದಷ್ಟು ಇಶ್ಯೂ ಬರ್ಕೊಂಡಿದ್ದಾರೆ. ಹಾಂ ಪಾರ್ಟ್ಸ್, ಹಾಂ ರೈಟ್ ಸೈಡ್ ಪ್ಯಾನಲ್ ಕ್ಯಾ ಇದೇ ಗಾಡಿ ಅವ್ರದ್ದು. ಅವಾಗ ಇಂಜಿನ್ ಸೌಂಡ್ ಬರ್ತೈತೆ ಅಂತ ಹೇಳ್ತದಲ್ಲ, ಇದೇ ಗಾಡಿ ಹೊಸದು. ಗಾಡಿ ಹಾಕ್ಬೋದು. ಯಾವ ಎಕ್ಸ್ಪ್ರೆಸ್ ಏನಾ ಹೊಸದು ರನ್ನಿಂಗಲ್ಲಿ ಆಫು. ಸೈಡ್ ಸ್ಟ್ಯಾಂಡ್ ವಾರ್ನಿಂಗ್ ಆನ್ ಆಗಿಬಿಟ್ಟು ಗಾಡಿ ಹಾಕ್ಬೋದು. ಸೆನ್ಸರ್ ಪ್ರಾಬ್ಲಮ್ಮು 10 ದಿವಸ ಅಂತೆ ಸೆನ್ಸರಿಗೆ. ಬ್ರೋ ಅದೇ ಬ್ರೋ ಇವ್ರದ್ದು ಏನು ಕೇಳಿದ್ರೆ ಇಲ್ಲ, ಮೇನ್ ಪ್ರಾಬ್ಲಮ್ ಹೆಂಗೆ ಗೊತ್ತಾ, ಪಾರ್ಟ್ ಅವೈಲೇಬಿಲಿಟಿನೇ ಇಲ್ಲ ಇವ್ರದ್ದು. ಅವೈಲೇಬಿಲಿಟಿನೇ ಇಲ್ಲ, ಏನಿಲ್ಲ. ಸಣ್ಣ ಒಂದು ರಬ್ಬರ್ ಬರುತ್ತೆ ಸ್ಟ್ಯಾಂಡ್ ಇಲ್ಲದೆ, ಅದಿಲ್ವಂತೆ. ನಾನು ಗಾಡಿ ತೊಗೊಂಡು 7 ಕಿಲೋಮೀಟರ್ ಕಂಪ್ಲೇಂಟ್ ಮಾಡಿದೆ. ಟ್ಯಾಪೆಟ್ ನಾಯ್ಸ್ 7 ಕಿಲೋಮೀಟರ್, 4 ಕಿಲೋಮೀಟರ್ಸ್ ಇತ್ತು ಡೆಲಿವರಿ. ಅರೇ ಪೂಜೆಗೆ ತೊಗೊಂಡಷ್ಟೇ ಟ್ಯಾಪೆಟ್ ನಾಯ್ಸು ಇನ್ನೂ ಬಂದಿಲ್ಲ, 1.5 ತಿಂಗಳಾಯ್ತು. ಗಾಡಿ ಹಾಗೇನೇ ಇದೆ. ನಿನ್ನೆನೂ ಬಂದು ಬೈದಿದ್ದೀನಿ ಅವಾಗ. ಅದಕ್ಕೆ ಬ್ರೋ ನಾನು ಯೂಟ್ಯೂಬಲ್ಲಿ ಡೆಲಿವರಿ ವಿಡಿಯೋ ಹಾಕಿದ್ದೀನಿ ನಂದು. ಎಷ್ಟು ವರ್ಸ್ಟಾಗಿ ಮಾಡಿದ್ದಾರೆ ಅಂದರೆ ಡೆಲಿವರಿ. ನೋಡಿದ್ದೀನಿ ಹೆವಿ ಖರಾಬಾಗಿ. ಇಲ್ಲಿ ಕೂತ್ಕೊಂಡು ಎಕ್ಸ್ಪಲ್ಸ್ 210 ಹಾಕಿದ್ರೆ ಯಾರೋ ಹೊಸ ವಿಡಿಯೋ ಬಂದಿದೆ ಅಂತ ನೋಡೋದೇ ಆಗ್ಬಿಡಿದೆ ನನಗೆ ಬೆಳಗ್ಗೆ ಎದ್ದು. ಇವಾಗ ಅದಕ್ಕೆ ನಾನು ಕ್ಯಾಮ್ರಾ ತೊಗೊಂಡು ಮೇನ್ ರೀಸನ್ ಗೊತ್ತಿವ್ರು ಏನಾದರೂ ಮಾಡ್ತಾರೆ ಅಂತ. ಕರೆಕ್ಟ್ 390 ನಿಮ್ಮ ಸಿಸ್ಟರು ಬ್ರದರ್ಗೆ ಇವ್ರಿಗೇನೆ ಬೈಕ್. ನಿಮ್ಮದೇನಾ ಗಾಡಿ? ಓಕೆ ಓಕೆ. ಇವ್ರ ಡೆಲಿವರಿ ಎಕ್ಸ್ಪೀರಿಯನ್ಸು ಅಷ್ಟೇ ಇದ್ರಲ್ಲೂ ನೋಡಿದೆ ನಾನು. ವಾಶ್ ಅಲ್ಲ ಏನಿಲ್ಲ, ಅವ್ನು ಹಾಗೆ ವಾಟರ್ ವಾಶ್ ಮಾಡಿ ಹಾಗೆ ನಿಲ್ಲಿಸ್ಬಿಟ್ಟವನೆ. ಯಾರು ಓಡಿಸ್ತಾರೆ ಅಂದರೆ ಬರ್ತಾವೆ ಅರ್ಧ ಗಂಟೆ ಆದ್ಮೇಲೆ ಎಲ್ಲ ಕರೆ ಎಲ್ಲ ನೆಲ ಗಲೀಜಾಗಿದೆ ಅಲ್ಲಿ. ಡಸ್ಟು ಸ್ವಲ್ಪ ಪಾಲಿಶ್ ಮಾಡಿದೆ ಅವ್ನು ಇದು ಮಾಡಿದ್ದಾನೆ, ರಬ್ ಮಾಡಿಬಿಟ್ಟಿದ್ದಾನೆ, ಸ್ಟ್ಯಾಂಡ್ರಿಂಗ್ ಮಾಡ್ಬಿಟ್ಟವನೆ. ಅದು ಪೂರ್ತಿ ಗ್ಲಾಸ್ ಎಲ್ಲ ಹೋಗ್ಬಿಟ್ಟಿದೆ ಹೋಗಿದ್ದಾರೆ ಸೈಡ್ ಪ್ಯಾನಲ್ಲು. ಮತ್ತೆ ಅದು ರಿಟರ್ನ್ ಮಾಡಲಿಲ್ಲ ಅವರು. ಮಾಡ್ತೀನಿ ಅಂತ ಹೇಳಿದಾರೆ, ಅದು ಬರ್ತಾನೆ ಇಲ್ಲ. ಸ್ಟಾಕ್ ಬರಬೇಕು ಅಂತಾರೆ. ಫಸ್ಟ್ ಸರ್ವಿಸ್ ಆದಾಗ ಹೇಳಿದ್ವಿ, ಆಯಿತು ಅವನು ನನ್ನ ವಿಡಿಯೋ ನೋಡೋಣ ಆ್ಯಕ್ಚುಲಿ. ಆವಾಗ ಮಾಡಿಕೊಡ್ತೀನಿ ಅಂತ ಅಂದ, ಬಟ್ ಇನ್ನೂ ಬಂದಿಲ್ಲ ಪ್ಯಾನಲ್. ಇವ್ರಿಗಿಂತ ವರ್ಷ ಇಲ್ಲಿ ಸಿಂಗ್ಸಂದ್ರ ನೀ ಅಲ್ಲೇ ತಗೋತಾರ ಆತಿದ್ದಿ. ನಾನು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿ ಇಲ್ಲಿ ಮುಂದೆ ಅದಲ್ಲ ಅದಲ್ಲಣ್ಣ. RK ಕೃಷ್ಣ ಮೋಟರ್ಸ್ ಏನೋ ಅಪ್ಪ. ಇದನ್ನು ನಾವು ಆ್ಯಕ್ಚುಲಿ ನಾಗರಬಾವಿಲಿ ನೋಡಿದ್ದೀವಿ ಬ್ರೋ, ಕುರ್ಮಾವಲ್ಲಿ ಕಾಣಸೋಡಿ ಆ ಜಂಕ್ಷನ್ ನೋಡ್ಬೇಕಿನ್ನ. ನಾವು ಆ್ಯಕ್ಚುಲಿ ನಾಗರಬಾವಿಲಿ ನೋಡಿದ್ವಿ. ಹೋದ ದಿನನೇ ಇಲ್ಲಿ ಸಿಗುತ್ತೆ ಡೆಲಿವರಿ ಗಾಡಿಗಳಿಗೆ. ಅದಕ್ಕೆ ಅಲ್ಲಿ ಬೇಡ ಇಲ್ಲಿ ಬರೋಣ ಅಂತ ಇಲ್ಲಿ ಟೆಸ್ಟ್ ಡ್ರೈವ್ ಚೆನ್ನಾಗಿ ಕೊಟ್ರು ಗಾಡಿ. ಕೊಡೋಣ ಅಂತ ಹೋದ್ರೆ ಅಲ್ಲಿ ಆಲ್ರೆಡಿ 3 ಕಸ್ಟಮರ್ ಕಿರ್ಚಾಡ್ತಾ ಇದ್ದಾರೆ. ಗಾಡಿಯಲ್ಲಿ ನಿಂತ್ಬಿಟ್ಟಿದೆ, ಓವರ್ ಹೀಟು ಅದು ಇದು. ಅವ್ನು 4 ಅವರ್ಸಿಂದ ಕೂತೇ ಇದ್ದಾನಂತೆ. ಅಪ್ಪ ಎಲ್ಲ ಕಡೆ ಇದೇ ಪ್ರಾಬ್ಲಮ್ ಇದೆ, ಎಲ್ಲ ಹೀರೋ ಶೋರೂಮಲ್ಲೂ. ಇಲ್ಲಿ ಅಟ್ಲೀಸ್ಟ್ ಯಾರು ಇದ್ದಾರೆ ಉತ್ತರಾಯಣ ಸಿಂಗ್ಸಂದ್ರಲ್ಲಿ ಯಾರು ಇಲ್ಲ. ಗಾಡಿ ತಿರುಗು ನೋಡಲ್ಲ ಅವರು, ಏನು ಎಂಥದ್ದು ಅಂತಲೂ ಬಂದು ಕೇಳಲ್ಲ. ಇವ್ರಿಗೆ ಕಾರ್ಡ್ ಹಾಕಿ ಏನೋ ಮಾಡ್ತಾರೆ. ಗಾಡಿ ಚೆನ್ನಾಗೈತಲ್ಲ, ಹೂವು ಥರ ಮಾರಕ್ಕೆ ಬಿಟ್ಟಿದೆ ಗಾಡಿ, ಅದಕ್ಕೆ ಸೇಲ್ಸ್ ಕೊಡೋದೇ ಇಲ್ಲ. ಲಾರಿ ಇಳಿಸಿ ಮಾರಿದ್ರಲ್ಲ ಈಗ ಆಫ್ಟರ್ ಸೇಲ್ಸ್. ಅದಕ್ಕೆ ಯಾವನ್ನೂ ಮೂಸ ನೋಡಲ್ಲ ನಿಮ್ಮನ್ನ. ಬೆಟರು 3 ಸರ್ವಿಸ್ ಆದಮೇಲೆ ಚೆನ್ನಾಗಿರೋ ಮೆಕ್ಯಾನಿಕ್ ನೋಡ್ಕೊಳ್ಳಿ. ನಾನು ನೋಡ್ತಾ ಇದ್ದೀನಿ. ಸರಿ, ಸುಮ್ಮನೆ ಯಾಕೆ ವಾರಂಟಿ ಕೆಡಿಸ್ಕೋಬೇಕು? ಇಶ್ಯೂಸ್ ಬರ್ತಾನೆ ಇದೆ. ಹೌದು, ವಾರಂಟಿ ಕೆಡ್ಸಕ್ಕೆ ಇಷ್ಟ ಇಲ್ಲ. ಇದೇ ಬಜಾಜ್ ಗೀಜಾಜ್ ಈ ಆಸೆ ಕೊಟ್ಬಿಡ್ತಾರೆ, ಆಯಿಲೆಲ್ಲ ಬೇರೆ ಹಾಕಿ ಮಾಡ್ರೋ ಅಂತ. ಬೆಟರು 3 ಸರ್ವಿಸ್ ಆದಮೇಲೆ ಆರಾಮಾಗಿ ನಮಗೆ ಗೊತ್ತಿರೋರ ಹತ್ರ ಬಿಟ್ಕೊಂಡು. ಅಯ್ಯೋಪ್ಪ, ಒಂದೊಂದು ಪಾಸ್ ಇಲ್ಲ, ಏನೋ ಗಾಡಿ ಬಿದೋಯ್ತು ಅಂದ್ರೆ ಇನ್ನೊಂದು ಮಗಳು ಹಾಕಿ ಒಂದು ಗಾಡಿ ನಿಲ್ಲಿಸ್ಬಿಡ್ತಾರೆ ಗ್ಯಾರಂಟಿ. ಇವಾಗ ಪಾಪ ಅವ್ರು ಬಂದಿದ್ರಲ್ಲ ಆವಾಗಲೇ ಬ್ಲೂ ಕಲರ್ ಎಕ್ಸ್ಪ್ರೆಸ್ ತೊಗೊಂಡು, ಅವ್ರದ್ದೇನೋ ಇಂಜಿನ್ 15 ಜನ ಬೇಕಂತೆ, 15 ಜನ ಬೇಕಂತೆ. ಅವ್ರು ಆ್ಯಕ್ಚುಲಿ ಹೊಸ ಗಾಡಿ ತೆಗ್ದೇ ಇಲ್ಲ ಫಸ್ಟ್ ಆಫ್ ಆಲು, 10 ಡೇಸ್ ಆಯಿತು. ಇವಾಗ ತೆಗ್ದಿದ್ದಾರೆ, ನಾಯ್ದು ಬರ್ತಾ ಇದೆ. ಫಸ್ಟ್ ಸರ್ವಿಸ್ ಮಾಡ್ತಾನೆ ತಂದುಬಿಟ್ರು. ಅದೇ ಹೇಳ್ತೀನಿ, ನನಗೆ 7 ಕಿಲೋಮೀಟರ್ ನನಗೆ ಪೂಜೆ ಮಾಡ್ಸೋಕ್ಕೂ ಅನಿಸ್ಲಿಲ್ಲ. ನಾನು ಪೂಜೆನೂ ಮಾಡಲಿಲ್ಲ. ಚೆನ್ನಾಗಿ ಆಗಲ್ಲ, ಅದು ಮೂಡಾಗ್ಬಿಡುತ್ತೆ. ನಾಳೆ ಶೋರೂಮ್ ಹೋಗಿ ನೋಡ್ಬಿಟ್ಟು ಆಮೇಲೆ ಪೂಜೆ ಮಾಡ್ತಾನೆ. 1 ವಾರ ಆದಮೇಲೆ ನಾನು ಪೂಜೆನೇ ಮಾಡಿಸಿದ್ದು. ಬಿಟ್ಟೆ ಅಯ್ಯೋ ಹೆವಿ ಬೇಜಾರಾಗತ್ತಲ್ಲ ಬ್ರೋ ಈ ಥರ ಇದೆ. ತುಂಬ ಬೇಜಾರಾಗುತ್ತೆ. ಇವ್ರಿಗೆ ಏನು PDI ಮಾಡ್ತಾರೆ, ಒಂದು ಚೈನ್ ಕ್ಲೀನ್ ಇಲ್ಲ, ಲೂಬ್ ಇಲ್ಲ. ಆ್ಯಕ್ಚುಲಿ ಡೆಲಿವರಿ ದಿನ ನಾನು ಕ್ಲೀನ್ ಮಾಡಿದ್ರಲ್ಲ, ಚೈನ್ ಲೂಬ್ ಮಾಡಂತ ಹೇಳಿದ್ದೆ ನಾನು ಅವ್ರಿಗೆ. ಚೈನ್ ಲೂಬ್ ಮಾಡಲಿಲ್ಲ ನನ್ನ ಮಕ್ಕಳು, ಸರ್ ಮಾಡಿದ್ದೀನಿ, ಎಲ್ಲ ಮಾಡಿದ್ರು. ನಾನು ಫಸ್ಟ್ ಟೈಮ್ ಬೈಕ್ ತಗೊಳ್ತಾ ಇದ್ದೀನಿ, ಚೈನ್ ನೋಡಿದ್ರೆ ಗೊತ್ತಾಗಲ್ವಾ ಲೂಬ್ ಆಗಿದೆಯಾ ಇಲ್ವಾ ಅಂತ.
ನೀನು ತೊಳೆದಿದ್ದೀರ ಸರ್ ಚೈನ್ ಲೂಬ್ ಆಗಿರಲ್ಲ ಮಾಡಿ ಅಂತ ಹೇಳಿದ್ದೀನಿ. ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಲಾಸ್ಟಲ್ಲಿ ಮರ್ತ್ಬಿಟ್ರು, ಮಾಡಿಸ್ಬಿಟ್ಟು ಬೇಕಂತ ಮರ್ತು ಕಳಿಸ್ಬಿಟ್ರು. ಮಾಡಿದ್ದೀನಿ ಅಂತ ಸಾಧಿಸ್ತಾರೆ. ಅದೇ ಪ್ರಾಬ್ಲಮ್ ಇರೋದು. ಡೆಲಿವರಿ ಎಕ್ಸ್ಪೀರಿಯನ್ಸ್ ಹಾಳಾಗ್ಬಿಡುತ್ತೆ. ಜಗಳ ಮಾಡಿಕೊಂಡು ಗಾಡಿ ತೆಗಿಯಕ್ಕೆ ನಮಗೂ ಇಷ್ಟ ಆಗಲ್ಲ. ನಾನು ಹೇಳಿದೆ ಬಿಟ್ಬಿಡಿ, ನಾನು ಮಾಡ್ಕೊತೀನಿ ಮನೇಲಿ. ಇವ್ರು ಬರೀ ಸೇಲ್ಸ್ ಅದೇ ಸೇಲ್ಸ್, ಗಾಡಿ ಚೆನ್ನಾಗಿದೆ ಅಂತ ಸೇಲ್ಸ್, ಬಂದವರೆಲ್ಲ ಹಿಡ್ಕೊಂಡು ಕೂತ್ಬಿಡ್ತಾರೆ ಅಷ್ಟೇ. ಮಾರುವಾಗ ಮಾತ್ರ ಸರ್ ಇದು ಅದು ಬ್ಯಾಕ್ ಟು ಬ್ಯಾಕ್ ಫಾಲೋ ಅಪ್ಗಳು, ಅದು ಸರ್ವಿಸ್ ಒಂದು ರಿಮೈಂಡರ್ ಕಾಲು ಇಲ್ಲ. ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಬ್ರೋ, ರಿಸೀವ್ ಮಾಡಲ್ಲ. ಬೈದೇನೆ ಮೊನ್ನೆ ವಿತಿನ್ ಅವರಿಗೆ ಫೋನ್ ಮಾಡಿದ್ರೆ ರಿಟರ್ನ್ ಆದ್ರೂ ಮಾಡಿ, ಫೋನ್ ಎತ್ತಲ್ಲ, ಆದರೆ ವೆಯ್ಟಿಂಗ್ ಮಾತ್ರ ಬರುತ್ತೆ. ನಮ್ಮ ಪೇಮೆಂಟ್ ಆಗೋವರೆಗೂ ತಲೆ ತಿಂದರು. ಹೋಗಿ ಸಿಂಗ್ಸ್ ಅಂದ್ರೆ ಕೇಳಿ ಸಿಗತ್ತಾ ನೋಡಿ ಅಂತಾರೆ. ಅದಕ್ಕೆ ನೀವು ಪ್ರಾಬ್ಲಮ್ ಒಂದು ₹5 ಪಾರ್ಕ್ ಇರಲ್ವಾ ನಿಮ್ಮ ಹತ್ರ? ಬೇಜಾರಾಗಿ ಒಂದೊಂದು ಸಲ ಯಲಹಂಕದಿಂದ ಬರಬೇಕು. ಒಬ್ಬರು ಇವರು ನಮ್ಮ ಬ್ರದರೆಲ್ಲ KR-ಪುರಮಿಂದ ಬಂದಿದ್ದೀವಾಗ. ಬಟ್ ಗಾಡಿ ಚೆನ್ನಾಗಿದೆ, ನನಗೇನು ಟ್ಯಾಪೆಟ್ ಇಶ್ಯೂ ರಿಸಾಲ್ವ್ ಮಾಡಿಬಿಟ್ರೆ ನನಗೆ ಆ ಗಾಡಿ ಮೇಲೆ ಕಂಪ್ಲೇಂಟೇ ಇಲ್ಲ. ಅದೆಲ್ಲ ಹೈವೇ ಈಗ ಚೆನ್ನೈ ಪಾಂಡಿಚೇರಿ ಎಲ್ಲ ಹೋಗಿ ಬಂದೆ. ಇವತ್ತು ಊಟಿಗೆ ಹೊರಟಿರೋದು ಬೆಳಿಗ್ಗೆ ಆಫ್ ಒಬ್ಬ BMTC ಬಸ್ ಹೊಡೆದ್ಬಿಟ್ರೆ ಅವ್ನು ಹಿಂದೆಯಿಂದ, ನಾನು ಓವರ್ಟೇಕ್ ಮಾಡಿ ಹಿಂಗೆ ಮುಂದೆ ಬಂದರೆ ಗಾಡಿ ಆಫ್ ಆಗೋಯ್ತು. ನಮಗೆ ಆ ಟೈಮಲ್ಲಿ ಏನಾಗಬಾರ್ದು ಬ್ರೋ, ಗಾಬರಿ ಆಗ್ಬಿಟ್ಟಿದ್ದೆ ಫುಲ್. ಅಯ್ಯೋ ಏನಿದು ಅಂತ. ಇನ್ ಕೇಸ್ ಹೈವೇಲಿ ಏನಾದರೂ ಓವರ್ಟೇಕ್ ಮಾಡೋವಾಗ ಸಡನ್ನಾಗಿ ಆಗಿದ್ರೆ, ನಾನು ಊಟಿಗೆ ಹೊರಟೆ ಎಲ್ಲ, ನಾನು ಫುಲ್ ಸ್ಯಾಡಲ್ ಬ್ಯಾಗ್ ಇದ್ದಾಗೆಲ್ಲ ಹಿಂದೆ ಇಟ್ಟಿದ್ದೀನಿ. ತೊಗೊಂಬಂದ್ರಲ್ಲ ನೋಡಿದೆ ಎಲ್ಲ ಒಂದು ಬ್ಯಾಚ್ ಆಲ್ರೆಡಿ ಹೊರಟ್ಬಿಟ್ರು. ನಾನು ನೀವು ಹೋಗ್ರೋ, ನನಗೆ ಈ ರಿಸ್ಕ್ ಇಟ್ಕೊಂಡು ಹೈವೇಲಿ ಬರೋಕ್ಕೆ ಇಷ್ಟ ಇಲ್ಲ, ನನ್ನ ಸರಿ ಬಿಟ್ಟು ಬಂದ್ರ ನೀವು. ಈಗ ಹಾಗೆ ಹೋಗ್ಬೇಕು ಊಟಿಗೆ. ಯಾಕೆಂದರೆ ಪಾರ್ಟು ಇಲ್ಲ. ಫ್ರೆಂಡನ್ನ ಇವರು? ರೆಡಿಯಾಗಿ ಬಂದವ್ರೆ ಎಲ್ಲ. ಒಂದು ಬ್ಯಾಚ್ ಹೊಟ್ಟೋಯ್ತು, 6 ಜನ ಹೊಟ್ಟೋಗಿದ್ದಾರೆ. ನಾನು ಇವನ್ನ ಇರಿಸ್ದೇ ಇರೋ ಒಟ್ಟು ಹೋಗೋಣ. ಸೊ ಇವತ್ತು ತೊಗೊಂಡು ಹೋಗ್ತೀರಾ ಏನ್ ಕತೆ? ಈಗ ಅಲ್ಲಿ ಸಿಂಗ್ಸನ್ಗಳು ಕೇಳ್ತೀನಿ, ಅವ್ರುಗಳು ಫೋನ್ ಎತ್ತಲ್ಲ ಬ್ರೋ, ಅವ್ರ ಫೋನ್ ಕನೆಕ್ಟೇ ಆಗಲ್ಲ. ಅವ್ರು ಅದಕ್ಕೆ ಮೇಲಿದ್ದಾರೆ. ಫಸ್ಟು ಪ್ರಾಡಕ್ಟ್ ಹೊಸ್ತಾ ಮೆಕ್ಯಾನಿಕ್ಗಳಿಗೂ ಗೊತ್ತಿಲ್ಲ ಕಂಪ್ಲೇಂಟ್ ಅಂತ ಹೋದರೆ ಅಲ್ಲಿ ಏನು ಮುಟ್ಬೇಕು ಏನು ಮುಟ್ಬಾರ್ದು. ದೊಡ್ಡ ಶೋರೂಮಲ್ಲಿ ಒಬ್ಬರೇ ಟೆಕ್ನಿಷಿಯನ್ ಇದ್ದಾನಂತ ಅಷ್ಟೇ. ಅದೇನೇ ಹೇಳ್ತೀನಿ, ಇವರೆಲ್ಲ ಒಬ್ಬರೇ ಟ್ರೈನ್ ಮಾಡ್ಕೊಂಡು ಬಂದಿರ್ತಾರೆ ಫ್ಯಾಕ್ಟ್ರಿಯಿಂದ. ಅಷ್ಟೇ, ಅವನಿಂದ ಅವ್ನಿಗೆ ಏನು ಗೊತ್ತಾಗುತ್ತೆ. ಇವಾಗ ಬಿತ್ತಿದ್ರೆ ಮತ್ತೆ ಇಂಜಿನ್ ಎಲ್ಲ ತೆಗಿಬೇಕು. ಅವ್ರು ಮತ್ತೆ ಪೂರ್ತಿ ಹಾಕ್ತಾರಾ ಇಲ್ವಾ ಗೊತ್ತಿಲ್ಲ. ಅದು ವಾಪಸ್ ಅದು ಹಾಕ್ತಾರಾ ಇಲ್ವಾ, ಟಾಪ್ ಅಪ್ ಮಾಡ್ತಾರಲ್ಲ ಅದು ಗೊತ್ತಿರಲ್ಲ. ಮುಂದೆ ಇರಲ್ಲ ನಾವು ಯಾರು. ಒಪ್ಕೊಳ್ಳೇಬೇಡಿ, ವಾರಂಟಿಲೇ ಹಾಕೋಕ್ಕಿದೆ ಅದು. ಅದನ್ನು 0 ಬಿಲ್ ಕೊಡೋಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್, ಹೀರೋ ಶೋರೂಮ್ ಕತೆ. ಡೈಲಿ ಒಂದು ಕ್ಯಾಮ್ರಾ ಕೊಂಡಿದ್ರೆ ನಿಮ್ಗೆ ಈ ಥರ ಒಂದು 4 ರಿಂದ 5 ಸ್ಟೋರಿ ಸಿಗುತ್ತೆ ರೆಗ್ಯುಲರಾಗಿ. ಸೈಡಾಗ ಆ್ಯಕ್ಚುಲಿ ಇವಾಗ ಕ್ಲೀನ್ ಮಾಡೋರು ನೋಡಿ ಇಶ್ಯೂ ಎಲ್ಲಿಂದ ಬರ್ತಾಯಿದೆ ಅಂತ. ಕೆಲವು ಲೈನ್ ಕಾಣಿಸ್ತಾ ಇದೆ ಇಲ್ಲಿ, ಅಲ್ಲಿಂದ ಲೀಕ್ ಆಗ್ತಾಯಿದೆ. ಅದು ಬಿಟ್ಟರೆ ಇಲ್ಲೊಂದು ಸ್ವಲ್ಪ ಲೀಕೇಜ್ ಇದೆ ಅಂತ ಅನ್ಕೋತಾ ಇದ್ದೀನಿ, ಬಟ್ ಇಲ್ಲ, ಮೇನ್ ಇರೋದು ಇಲ್ಲೇನೆ. ಇಲ್ಲೇನು ಕಾಣಿದೆ ಇದೆ. ಸೊ ಇವಾಗ ಆ್ಯಕ್ಚುಲಿ ಇನ್ನೊಂದು ಗಾಡಿ ಬಂದಿದೆ ಹೀರೋ ಎಕ್ಸ್ಪಲ್ಸ್. ಇದೇನೈತಲ್ಲ ಇದು ಆ್ಯಕ್ಚುಲಿ 3ನೇ ಗಾಡಿ. ನಲ್ಲಿ ಕೇಳ್ತಾ ಇರೋದು ಟ್ಯಾಪೆಟ್ ಸೌಂಡ್, ಇಂಜಿನ್ ಟ್ಯಾಪೆಟ್ ಸೌಂಡು. ಎಷ್ಟು ಗಾಡಿ ಟ್ಯಾಪೆಟ್ ಸೌಂಡ್ ಪ್ರಾಬ್ಲಮ್ ಬರ್ತಾಯಿದೆ ಅಂದರೆ, ಇವಾಗ ಅಣ್ಣನ ಗಾಡಿದೂ ಅಷ್ಟೇ, ಬೋಲ್ಟ್ ಟೈಟಾಗಿರಲಿಲ್ಲ ಸರ್, ಟೈಟ್ ಮಾಡಿದ್ದೀನಿ, ಓಡಿಸ್ ನೋಡಿ ಮುಂದೆ ಏನಾದರೂ ಪ್ರಾಬ್ಲಮ್ ಬಂದರೆ ಇಂಜಿನ್ ಬಿಚ್ಚೋಣ, ಇವಾಗ ಬಿಚ್ಚೋದು ಬೇಡ ಅಂತ ಇದ್ದ ಅವನು. ಸೊ ಅದಕ್ಕೇ ವಾಪಸ್ ಅವನು ರೆಡಿ ಆಗ್ತಾ ಇದ್ದಾನೆ. ಸೊ ಹಾಗೆ ತೊಗೊಂಡು ಹೋಗ್ತಾ ಇದ್ದೀವಿ ಗಾಡಿನ. ಬಟ್ ಇಶ್ಯೂಸ್ ಇದೆ ಗುರು. ಎಕ್ಸ್ಪ್ರೆಸ್ ತೊಗೊಳ್ಳೋರು ಸೆಕೆಂಡ್ ಬ್ಯಾಚ್ ಗಾಡಿಗಾಗಿ ವೇಟ್ ಮಾಡ್ಕೊಂಡು ತೊಗೊಳ್ಳಿ. ನಿಮ್ಮದು ಟ್ಯಾಪೆಟ್ ಸೌಂಡಾ? ಮಾರ್ನಿಂಗಿಂದ 3ನೇ ಗಾಡಿ ಬರೋದು ಟ್ಯಾಪೆಟ್ ಸೌಂಡ್ಗೆ. ಆಗಿದೆ ಏನು ಇದು ಟ್ಯಾಪೆಟ್? ಟ್ಯಾಪೆಟ್ ಸೌಂಡ್ ಅಂತ ಕೇಳಲೇಬೇಡಿ ಅಷ್ಟಾಗಿ. ನಮ್ಮ ಗಾಡಿ ಆಯಿಲ್ ಲೀಕೇಜ್ ಇತ್ತು, ಇಂಜಿನ್ ಆಯಿಲ್ ಲೀಕೇಜ್. ಸರ್ವಿಸ್ ಆದಮೇಲೆ ನಮ್ಮದು ಸರ್ವಿಸ್ ಆದಮೇಲೆ ಟ್ಯಾಪೆಟ್ ಸೌಂಡ್ ಜಾಸ್ತಿ ಆಗುತ್ತೆ. ಲಾಸ್ಟ್ ಸರ್ವಿಸು ಬ್ರೇಕ್ ಫೇಲ್ ಆಗಿದ್ದರಿಂದ ರೆಡಿ ಮಾಡಿ ಹೊಸದು ಮಾಡ್ಯೂಲ್ ಚೇಂಜ್ ಮಾಡಿಕೊಟ್ಟಿದ್ರು. ಮತ್ತೆ ಬ್ರೇಕ್ ಫೇಲ್. ಹಿಂಗೆ ಹೋಗೋಣ ಒಳಗೆ.
ನಾ ಹೋಗ್ತೀನಿ ಈ ಕಡೆ, ನೀ ಹೋಗಿರ ಬಾಯ್. ಅಲ್ಲಿ ಆ್ಯಕ್ಚುಲಿ ಇವತ್ತು ಹೋಗಿದ್ನಲ್ಲ ನಾನು, ಎಷ್ಟೋ ಜನ ನಂದು ಡೆಲಿವರಿ ವೀಡಿಯೋ ನೋಡಿರೋ ಸಿಕ್ಕಿದ್ರು ನಂಗೆ. ಆ್ಯಕ್ಚುಲಿ ಅವ್ರದ್ದು ಮೇನ್ ಗಾಡಿ ವಿಷಯ ಏನಪ್ಪ ಅಂದರೆ ಇಂಜಿನ್ ಟ್ಯಾಪೆಟ್ ಸೌಂಡ್. ಟೋಟಲ್ 3 ಗಾಡಿ ಇದೆ. ಅದರಲ್ಲಿ ಇನ್ನೊಬ್ರದ್ದು ಬ್ರದರ್ ಕೇಳಿ ಶಾಕ್ ಆಯ್ತು ನನಗೆ. ಇಲ್ಲಿ ಇದ್ರಲ್ಲ ಅವ್ರ ಗಾಡಿ ತೊಗೊಂಡು ಬರೀ 7 ಕಿಲೋಮೀಟರ್ ಹೋಗಿದ್ದಕ್ಕೆ ಟ್ಯಾಪೆಟ್ ಸೌಂಡ್ ಬಂದಿದೆ ಅಂತೆ. 7 ಕಿಲೋಮೀಟರ್ ಗುರು, ನನಗೆ ಕೇಳಿ ಶಾಕ್ ಆಯಿತು. 7 ಕಿಲೋಮೀಟ್ರಿಗೆ ಯಾರ್ದು ಗುರು ಗಾಡಿ ಇಂಜಿನ್ ಟ್ಯಾಪೆಟ್ ಸೌಂಡ್ ಬರುತ್ತೆ? ಯಪ್ಪ, ಈ ಹೀರೋ ಬೈಕ್ಸ್ನ, ಅದು ಹೈಯರ್ CC ಬೈಕ್ನ ನಾವು ಯಾವ ಭರವಸೆ ಮೇಲೆ ನಂಬೇಕು ಇವಾಗ? ಯಪ್ಪ, ಇವತ್ತು ಎಲ್ರದ್ದು ಪ್ರಾಬ್ಲಮ್ ಕೇಳಿ ನಮ್ಮ ಗಾಡಿಗಿರೋ ಪ್ರಾಬ್ಲಮ್ ಓಕೆ ಬಿಡು, ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟೆ. ಓಲ್ಡಿ ಮೂಲಿ ಶಿಟ್. ಗಾಡಿ ಕ್ಲೀನಾಗಿದೆ ಗುರು, ಹಾಕೋಣ ಬೇಡವಾ? ನೋ 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 ಶಿಟ್. ಹಾಂ, ಎಲ್ಲಿಗಿದ್ದೆ? ಸೊ ಈ ಥರ ಎಲ್ಲ ಇಶ್ಯೂ ಇರಬೇಕಾದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಕೆಲಸ ಏನಾದರೂ ಮಾಡಿಕೊಡೋದು ಬೇಡವಾ ಇವರು? ನಾನು ಅಲ್ಲೇ ಇದ್ನಲ್ಲ, ಟೋಟಲ್ 3 ಎಕ್ಸ್ಪಲ್ಸ್ ಬಂತು ಹೊಸದೇನೆ 210. 3 ಎಕ್ಸ್ಪಲ್ಸ್ದು ಟ್ಯಾಪೆಟ್ ಸೌಂಡ್ ಪ್ರಾಬ್ಲಮ್ ಅಂತೂ ಕಾಮನ್ ಇದೆ, ಸರಿನಾ? ಇನ್ನೂ ಒಂದು ಎಕ್ಸ್ಪಲ್ಸಲ್ಲಿ ಹೋಗ್ತಾ ಹೋಗ್ತಾ ಗಾಡಿ ಬಂದಾಗ್ತಾ ಇದೆ. ಲೈಕ್ ಥಿಂಕ್ ಮಾಡಿ ನೀವು, ಇನ್ ಕೇಸ್ ಹೈವೇಲಿ ಇರ್ಬಿತ್ತೀರಾ, ಓವರ್ಟೇಕ್ ಮಾಡ್ತಾಯಿದ್ದೀರಾ, ಗಾಡಿ ಸಡನ್ನಾಗಿ ಬಂದುಬಿತ್ತು, ಏನು ಆಗಬೇಡ ನಿಮ್ಮ ಕತೆ. ಆಮೇಲೆ ಇನ್ನೊಬ್ರದ್ದು 2 ಸತಿ ರಿಯರ್ ಬ್ರೇಕ್ ಫೇಲ್ ಆಗಿದೆ ಅಂತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇಟ್ಕೊಂಡು ಅದು ಹೆಂಗೂ ಇವರು R&D ಮಾಡ್ತಾಯಿದ್ದಾರೆ ಏನೂ ಗೊತ್ತಿಲ್ಲ. ಬಟ್ ಆಫ್ಟರ್ ಸೇಲ್ಸಿಗೆ ಬಂದರೆ ಮೂಷ ನೋಡೋಲ್ಲ ನಿಮ್ಮನ್ನ ಯಾರೂ, ಅಷ್ಟು ವರ್ಸ್ಟ್ ಆಗಿದೆ ಸೇಲ್ಸಲ್ಲಿ, ಸರ್ವಿಸಲ್ಲಿ. ಅಲ್ಲೊಬ್ಬರು ಪಾಪ ಹೇಳಿದ್ನಲ್ಲ ಇಂಜಿನ್ ಟ್ಯಾಪೆಟ್ ಸೌಂಡ್ ಬರ್ತಾಯಿದೆ ಅಂತ, 7 ಕಿಲೋಮೀಟರ್ಸು. ಅವ್ರು ಆ್ಯಕ್ಚುಲಿ ಅದು ಊಟಿಗೆ ಹೋಗಬೇಕಿತ್ತು ರೈಡು. ಗಾಡಿ ಈ ಥರ ಇರೋದ್ರಿಂದ ಊಟಿನೂ ಕ್ಯಾನ್ಸಲ್ ಮಾಡಿ ಪಾಪ ಅವ್ರು ಹೋಗೋ ಫ್ರೆಂಡ್ನ ಅಲ್ಲೇ ಉಳಿಸ್ಕೊಂಡು ಇಶ್ಯೂ ರಿಸಾಲ್ವ್ ಮಾಡಿ ಹೋದರೆ ಆಯಿತು ಅಂತ ವೇಟ್ ಮಾಡ್ತಾಯಿದ್ದಾರೆ ಅವರು. ಸೊ ಬೇಜಾರಾಗುತ್ತೆ ಈ ಥರ ಕೇಳಿದ್ರೆ. ಇವನ್ ನನಗೆ KTM ಶೋರೂಮ್ ಎಷ್ಟೋ ಬೆಟ್ರ್ ಅನಿಸ್ಬಿಡ್ತು ಇವ್ರ ಮುಂದೆ. ಎಲ್ಲರೂ ಬೈಕೋದಿರ್ತಾರೆ KTMಗೆ, ಗಾಡಿ ಹಂಗಿದೆ, ಶೋರೂಮ್ ಹಂಗೆ ಸರಿ ಇಲ್ಲ, ಹಂಗೆ ಸರಿ ಇಲ್ಲ ಅಂತ. ಬಟ್ ಗುರು, ಇದಕ್ಕೆ ಕಂಪೇರ್ ಮಾಡಿದ್ರೆ KTM 100 ಪಟ್ಟು ಬೆಟ್ರು. ಎಸ್, ಫಸ್ಟ್ ಬ್ಯಾಚ್ ಎಕ್ಸ್ಪಲ್ಸ್ 210ಅಲ್ಲಿ ಪ್ರಾಬ್ಲಮ್ಸ್ ಇದೆ. ಸೊ ಇದನ್ನೆಲ್ಲ ನೀವು ಬೇರೆ ಮಾಡೋಂಗಿದ್ರೆ ಗಾಡಿ ತೊಗೊಳ್ಳಿ. ಇಲ್ಲ ನನಗೆ ಈ ಥರ ಪ್ರಾಬ್ಲಮ್ಸ್ ಇರೋ ಗಾಡಿಗಳು ಬೇಡ ಅಂದರೆ ನೀವು 2nd, 3rd ಬ್ಯಾಚಿಗೆ ವೇಟ್ ಮಾಡಿ. ಹೆಂಗೆ ಇದ್ರೂ ನಿಮ್ಮ GST ಕಮ್ಮಿ ಆಗಿದೆ ಇವಾಗ, 18%ಗೆ ಬಂದಿದೆ 28ಇಂದ. ಸೊ ವೇಟ್ ಮಾಡಿ, ರಿಸಾಲ್ವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನಾಟ್ ಶೋರ್ ಮಾಡ್ತಾರಾ ಇಲ್ವಾ ಅಂತ. ಸೆಕೆಂಡ್ ಗಾಡಿ ತೊಗೋತಾನೆ ಅಂದರೆ ಅದ್ರ ಹಿಂದೆ ಅವನು ಸುಮಾರು 1,000-2,000 ವೀಡಿಯೋಗಳನ್ನ ನೋಡಿಕೊಂಡು ಅವನ ಒಪಿನಿಯನ್ ತೊಗೊಂಡು ಟೆಸ್ಟ್ ಡ್ರೈವ್ ಮಾಡಿ ಆ ಗಾಡಿ ಮೇಲೆ ತನ್ನ ಆಸೆಗಳನ್ನ ಇಟ್ಕೊಂಡು ತೊಗೊಂಡಿರ್ತಾನೆ ಗಾಡಿನ. ಸೊ ಅದು ಗಾಡಿ ಈ ಥರ ಪ್ರಾಬ್ಲಮ್ ಕೊಡ್ತಾಯಿದ್ರೆ ಅವ್ನಿಗೆ ಅನ್ನಿಸ್ಬಿಡುತ್ತೆ, ಏನಕ್ಕಾದರೂ ನಾನು ಈ ಗಾಡಿ ತೊಗೊಂಡೆ, ಬೇರೆ ಯಾವುದಾದ್ರೂ ತೊಗೊಂಡ್ರೆ ಆರಾಮಾಗಿರ್ಬೋದಿತ್ತಲ್ಲ ಅಂತ. ಸೊ ಪ್ರಾಬ್ಲಮ್ ಫೇಸ್ ಮಾಡೋಕ್ಕೆ ರೆಡಿ ಇದ್ದರೆ ಹೊಸ ಗಾಡಿ ತೊಗೊಳ್ಳಿ, ಇಲ್ವಾ 2nd ಬ್ಯಾಚಿಗೆ ವೇಟ್ ಮಾಡಿ. ಸೊ ಇದು ಇವತ್ತಿನ ಕತೆ. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹೊಸ ಎಕ್ಸ್ಪಲ್ ಜೊತೆ ಏನಾದರೂ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಅವ್ರು ಅದನ್ನು ಸಾಲ್ವ್ ಮಾಡಿದ್ರಲ್ಲ ಅಂತ ಅದನ್ನು ತಿಳಿಸಿ. ಸೊ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ತೊಗೊಂಬರ್ತೀನಿ ಅಪ್ಡೇಟ್ ಏನಿದೆ ಅಂತ ಗಾಡಿದು. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್ ಯುವರ್ ಬೈಕ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್.